108 ವರ್ಷಗಳಲ್ಲೇ ಬೆಂಗಳೂರಿನಲ್ಲಿ ಎರಡನೇ ಅತ್ಯಂತ ಒಣ ಅಂತೇಳಿ ಹವಾಮಾನ ಅಥವಾ ವಾತಾವರಣ ಅಂತ ಹೇಳಿ ಜುಲೈ ಕನ್ಸಿಡರ್ ಆಗಿದೆ. ಈಗ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಕೊರತೆ ಆಗುತ್ತೆ ಅನ್ನೋದು ಕೂಡ ಗೊತ್ತಿದೆ. ಈಗೇನು ನೀರಿದೆ ಅದು ಮುಂದಿನ ತಿಂಗಳು ಆಗಸ್ಟ್ ಕಳೆದು ಬಿಟ್ರೆ ಇನ್ನು ಚಳಿಗಾಲ ಮತ್ತೆ ಬೇಸಿಗೆಗಾಲ ಬಂದ್ಬಿಟ್ರೆ ಕುಡಿಯೋ ನೀರಿಗೂ ಕೂಡ ಸಾಕಾಗದೇ ಇರೋ ಪ್ರಮಾಣದಲ್ಲಿ ಇದೆ ಅನ್ನೋದು ರಿಪೋರ್ಟ್ಗಳು ಹೇಳ್ತಿರುವಾಗ, ಈಗ ಕೇರಳದಲ್ಲಾದ ಅಲ್ಪ ಪ್ರಮಾಣದ ಮಳೆ ಅಥವಾ ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಾದ ಅಲ್ಪ ಪ್ರಮಾಣದ ಮಳೆ ಉಸಿರಾಡೋ ಹಂತದಲ್ಲಿದೆ ಅನ್ನೋದು ಒಂದು ಸೆಂಟೆನ್ಸ್ ಇದೆಯಲ್ಲ, ಅದನ್ನು ಒಪ್ತೀರಾ ಸರ್ ತಾವು? ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ನಮ್ಮ IMD ಅಧಿಕಾರಿಗಳು ವೆದರ್ ರಿಪೋರ್ಟು ವರ್ಲ್ಡ್ ಓವರ್ ಮಾಡಿರೋರು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಭಾಳ ಭೀಕರ ಎಲ್ ನೈನೋ ಎಫೆಕ್ಟು ಈ ಪ್ರಪಂಚದಲ್ಲೇ ಆಗತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಇನ್ನೂ 1.5 ತಿಂಗಳು ನಮ್ಮಲ್ಲಿ ಮಳೆಗಾಲ ಅಂತ ಏನಿದೆ ಅದು ಪೇಪರಲ್ಲಿ ಇರ್ತದೆ. ಆಗಲಿ ನಿಜವಾಗಿ ಅಷ್ಟು ಮಳೆ ಬರೋದಿಲ್ಲ, ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವೋ. ಈಗಿರೋ ನೀರನ್ನ ನಾವು ಕಾಪಾಡಿಕೊಂಡ್ರೆ ಅದೇ ನಮಗೆ ಕುಡಿಲಿಕ್ಕೆ ಸಾಕಾಗುತ್ತೆ. ಇಲ್ಲಿ ನನಗನ್ನಿಸ್ತದೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದರು ಅಂತ ನಮ್ಮ ರೈತರೆಲ್ಲರೂ ಖಾರಿಫ್ ಸೀಸನ್ನು ಬೆಳೆ ಬಿಟ್ಟುಬಿಟ್ರು. ಅದು ವರ ಆಗ್ತಾ ಇಲ್ಲ ನನ್ನ ಪ್ರಕಾರ, ಅದು ನಮಗೆ ಶಾಪ ಆಗ್ತಾ ಇದೆ. ಕಾರಣ ಏನಂದರೆ ಆ ನೀರು ತಮಿಳುನಾಡು ಅವ್ರಿಗೆ CWMA ಅವ್ರಿಗೆ ಕಣ್ಣಲ್ಲಿ ಕುಗ್ತಾ ಇದೆ. ಇಷ್ಟು ನೀರು ಕರ್ನಾಟಕ ರಾಜ್ಯದ ರಿಸರ್ವಾಯರಲ್ಲಿದೆ, ಅವರು ಇರಿಗೇಷನ್ ಮಾಡ್ತಾ ಇಲ್ಲ, ಆ ನೀರನ್ನೆಲ್ಲ ನಾವು ಹರಿಸ್ಕೊಳ್ಳೋಣ ಅಂತ ಅವರು ಸಪೋರ್ಟ್ ಕೊಟ್ಕೊಂಡು CWMA ಅವರು ಅವ್ರಿಗೇನು ಒಂದು ನಿರ್ದಿಷ್ಟವಾದ ಕಾರ್ಯ ಸೂಚಿ ಇದೆ ಈ ನೋಟಿಫಿಕೇಷನ್ನಲ್ಲಿ, ಅವು ಯಾವುದೂ ಮಾಡ್ತಾಯಿಲ್ಲ. ಅದಕ್ಕೆ ಪೂರಕವಾಗಿ ನಂದು ಒಂದೇ ಒಂದು ಎಕ್ಸಾಂಪಲ್ಲು, ಇದು ಡೆಕ್ಕನ್ ಹೆರಾಲ್ಡ್ ಪೇಪರು 17 ಜುಲೈ ರೀಸೆಂಟಾಗಿ ಅವ್ರು ಹೇಳ್ತಾರೆ ಈ ವರ್ಷ 6.5 ಲಕ್ಷ ಎಕರೆ ಕುರುವೈ ಬೆಳೆದಿದ್ದಾರಂತೆ ಅವರು, ಆ್ಯಸ್ ಅಗೇನ್ಸ್ಟ್ 1.98 3 ಪಟ್ಟು ಮೇಲೆ ಬರೆದಿದ್ದಾರೆ. ಅಂದರೆ ನೀರೆಲ್ಲ ಎಳ್ಕೊಂಡ್ಬಿಟ್ಟಿದ್ದಾರೆ, ಯೂಸ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇವತ್ತಿನ ಪರಿಸ್ಥಿತಿ ಭಾಳ ಕ್ಷಾಮದ ಪರಿಸ್ಥಿತಿ ನಮಗೆ ಎದುರು ಕಾಣ್ತಾ ಇದೆ. ನಮ್ಮ ನೀರನ್ನ ಬಿಡು 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 ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳೋದು ತಮಿಳ್ನಾಡಿಗಷ್ಟೇ, ಸ್ವಾಮಿ ನಿಮಗೆ ಸುಪ್ರೀಂ ಕೋರ್ಟ್ನವ್ರು 10 TMC ಗ್ರೌಂಡ್ ವಾಟರ್ ಯೂಸ್ ಮಾಡು ಅಂದಿದ್ದಾರೆ. CMAಗೂ ಗೊತ್ತಿದೆ, CWRCಗೆ ಗೊತ್ತು. ಅದನ್ನು ಯೂಸ್ ಮಾಡಿದ್ದೀರಾ? ನೀವು ಖಾತ್ರಿ ಕೊಡ್ತೀರಾ? ಡಾಕ್ಯುಮೆಂಟ್ ತೋರಿಸ್ತೀರಾ 10 TMC ಗ್ರೌಂಡ್ ವಾಟರ್ ಯೂಸ್ ಮಾಡಿದ್ದು? ಇಲ್ಲ. 51 TMC ಇವತ್ತಿಗೂ ಅವರಲ್ಲಿ 2 ರಿಸರ್ವಾಯರಲ್ಲಿ ನೀರು ಇವತ್ತೂ ಇದೆ. ಆ ನೀರಿದ್ದಾಗ ಮೇಲಿನ ರಾಜ್ಯ ನಾವು ಯಾವಾಗ ಬೇಕಾದರೂ ನೀರು ಬಿಟ್ಟರು ಅವ್ರಿಗೆ ಹೋಗಿ ಸೇರುತ್ತೆ. ಈಗ ಯಾಕೆ ಈ ಹಠ ಮಾಡಿ ನಮಗೆ 12,000 ಕ್ಯೂಸೆಕ್ಸ್ ಬಿಡಬೇಕು, ಹಿಂದೆ 3,500 ಬಿಡಬೇಕು ಅಂತ ಯಾಕೆ ಇದನ್ನು ನೀವು ಅವ್ರ ಪರವಾಗಿ ವಕೀಲಾತ್ ಮಾಡ್ತಿದ್ದೀರಾ? ನೀವು ಯಾರು? ಯು ಆರ್ ಅನ್ ಇಂಡಿಪೆಂಡೆಂಟ್ ಏಜೆನ್ಸಿ ಕ್ರಿಯೇಟೆಡ್ ಬೈ ಆನರಬಲ್ ಸುಪ್ರೀಂ ಕೋರ್ಟ್. Can you deny Karnataka the drinking water which is given by Supreme Court? Can you overrule Supreme Court? ಇರಿಗೇಷನ್ಗೆ CWDT ನೀರು ಕೊಟ್ಟಿದೆ ನನಗೆ 277, ಅದನ್ನು ಇನ್ನೂ 10 ಜಾಸ್ತಿ ಮಾಡಿ ಸುಪ್ರೀಂ ಕೋರ್ಟು ನನಗೆ ನೀರು ಕೊಟ್ಟಿದೆ. ಆ ನೀರನ್ನ ನೀನು ಡಿನೈ ಮಾಡ್ತೀಯಾ? ಪ್ಯಾರಾ 25 210 ಪೇಜ್ ವಾಲ್ಯೂಮ್ 5 ಏನು ಹೇಳ್ತಾರೆ? ನೀವೇ CWDTನೇ ನಮಗೆ ಹೇಳಿದೆ, ಇಂಥ ಕಷ್ಟ ಪರಿಸ್ಥಿತಿಯಲ್ಲಿ ಬಂದಾಗ ನಮಗೆ ವರ್ಷ ಪೂರ್ತಿ ಬೇಕಾದ ನೀರು ಸೌತ್ ವೆಸ್ಟ್ ಮಾನ್ಸೂನ್ನಲ್ಲೇ ನನ್ನ 4 ರಿಸರ್ವಾಯರ್ ಹಿಡಿದಿಟ್ಕೋಬೇಕು ಅಂತ ಹೇಳಿದೆ. ಆ ನೀರು ನಿಮಗೆ ಕಾಣ್ತಾ ಇದ್ದರೆ ಅದು ತಮಿಳ್ನಾಡಿಗೂ ಬಿಡೋದಕ್ಕಲ್ಲ ಸ್ವಾಮಿ, ನನ್ನ ಕುಡಿಯೋ ನೀರಿಗೆ ಅಂತೆಲ್ಲ ಇಟ್ಕೊಂಡಿರೋದು. ನೀವು ವ್ಯವಸಾಯಕ್ಕೆ ಬಿಡು ಅಂತ ಹೇಳ್ತಾ ಇದ್ದೀರಿ. ಇದು ಯಾವ ನ್ಯಾಯ? ಎಲ್ಲಿದೆ? ಕರೆಕ್ಟ್, ಇದನ್ನು ನಾವು ಕೇಳಬೇಕು. ಆಯ್ತು ಸರ್, ಅಂದ್ರೆ ಇವಾಗ CWRCಗೂ ಕಾಣಿಸ್ತಿಲ್ಲ, CWMAಗೂ ಕಾಣಿಸ್ತಾ ಇಲ್ಲ.